ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಇಲ್ಲಿ ಪ್ರೊಫೈಲ್ ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಅನ್ನೋದು ಪ್ರೊಫೈಲ್ಗೆ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ತುಂಬ ಈಸಿ ಇರುವಂಥ ವರ್ಕ್ ಇರುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏಜ್ ಲಿಮಿಟೇಷನ್ ಇರೋದಿಲ್ಲ ಮತ್ತು ಯಾವುದೇ ರೀತಿ ಫೀಸ್ ತೊಗೊಳ್ಳೋದಿಲ್ಲ. ಜಸ್ಟ್ ನೀವು ಅಪ್ಲೈ ಮಾಡಿ ನಿಮ್ಮ ಒಂದು ರಿಸ್ಯೂಮ್ ಕಂಪನಿಗೆ ಇಷ್ಟ ಆದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ. ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಕಂಪ್ಲೀಟ್ಲಿ ಒಂದು ಪ್ಯೂರ್ಲಿ ಎಜುಕೇಷನ್ ಪರ್ಪಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ನೀವು ಕೂಡ ಒಂದ್ಸರಿ ವೆರಿಫೈ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಸಲ್ಲಿಸಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರನ್ನ ಚಾನಲ್ ನೋಡ್ತಾ ಇದ್ದೀವಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ಇದೇ ರೀತಿ ನಾನು ವೀಡಿಯೋಸ್ಗಳನ್ನ ತರ್ತೀನಿ. ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಅನ್ನೋದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಇಂಡಿಯಾದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಮತ್ತು ರಿಮೋಟ್ ಜಾಬ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಮನೆಯಿಂದ ಮಾಡುವಂಥ ಕೆಲಸ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಫ್ರೆಶ್ ಪ್ರಿಂಟ್ಸ್ ಅವರು ಮಾಡ್ತಾ ಇರುವಂಥದ್ದು. ನಾಯಕ ಮತ್ತು ಮಿಂತ್ರಾಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ನೀವು ಸಿಂಪಲ್ಲಾಗಿ ಇನ್ಬೌಂಡ್ ಲೀಡ್ಸ್ಗಳಿಗೆ ನೀವು ರಿಯಾಕ್ಟ್ ಮಾಡ್ತೀರಾ. ಲೈಕ್ ನಿಮಗೆ ಇಮೇಲ್ಸ್ ಬರ್ಬೋದು, ಕಾಲ್ಸ್ ಬರ್ಬೋದು, ಅಥವಾ ಚಾಟ್ ಮೂಲಕ ಯಾರಾದರೂ ಎನ್ಕ್ವೈರೀಸ್ ಮಾಡಿದರೆ ಬೇಕಾಗಿರೋ ಇನ್ಫಾರ್ಮೇಷನ್ನ ನೀವಲ್ಲಿ ಕೊಡ್ತೀರಾ. ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೂಡ ವಹಿಸಬೇಕಾಗುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಹೇಳಬೇಕಂತಂದರೆ ಇಲ್ಲಿ ನೋಡಿ, ಮೇನ್ ಅಂತಂದರೆ ಇಫ್ ಯು ಲವ್ ಟ್ರ್ಯಾಕಿಂಗ್ ಮೇನ್ ಚಾಲೆಂಜಿಂಗ್. ಮೇನ್ ಅಂತಂದರೆ ಇಲ್ಲಿ ನೀವೇನು ಮಾಡ್ತೀರಾ? ಹಾರ್ಡ್ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ. ಓಕೆ, ತುಂಬ ಚೆನ್ನಾಗಿ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತಂದರೆ ಸೊ ಇಲ್ಲಿ ನೋಡಿ, ಮೇನ್ ಅಂತಂದರೆ B2B ಸೇಲ್ಸ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಇಲ್ಲಿ ಅವ್ರು ಹೇಳಿರುವಂಥದ್ದು. ಇಲ್ಲಿ ಫ್ರೆಶರ್ಗೆ ಅವರು ಅಲೋ ಮಾಡ್ತಾ ಇಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಲೈಕ್ ನೀವೆಲ್ಲಾದರೂ ಸೇಲ್ಸಲ್ಲಿ BPO ಕಾಲ್ ಸೆಂಟ್ರಲ್ಲೂ ಕೂಡ ವರ್ಕ್ ಮಾಡಿದ್ದು ಕೂಡ ಪರವಾಗಿಲ್ಲ, ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ 2 ರಿಂದ 5 ವರ್ಷ ಆದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಮಿನಿಮಮ್ 2 ಇಯರ್ಸ್ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ, ಎಲ್ಲಿರಬೇಕು? ಮೇನ್ ಅಂದರೆ ಮಾರ್ಕೆಟಿಂಗ್ ರಿಲೇಟೆಡ್ ನಿಮ್ಗೆ ಏನಾದರೂ ಇದ್ದರೆ ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇದು ನೋಡ್ತಾ ಇರ್ಬೋದು, ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಇಂಗ್ಲೀಷ್ ಬರ್ತಿರಬೇಕು. ಕನ್ನಡಕ್ಕೋಸ್ಕರ ಅಲ್ಲ, ಕನ್ನಡಕ್ಕೆ ಪ್ರೀವಿಯಸ್ ವೀಡಿಯೋಸ್ಗಳು ನಾನು ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಕಂಫರ್ಟೇಬಲ್ ವಿತ್ CRM ಟೂಲ್ಸ್ ಲೈಕ್ ಮೇನ್ ಅಂದರೆ ಸೇಲ್ಸ್ ಫೋರ್ಸ್. ಲೈಕ್ ನಿಮ್ಗೆ ಇವಾಗ ಜಾಬ್ಗೆ ಜಾಯ್ನ್ ಆದಮೇಲೆ ಒಂದು CRM ಅಂತ ಕೊಡ್ತಾರೆ, ಒಂದು ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ ಅದಕ್ಕೆ. ಆ ಡ್ಯಾಶ್ ಬೋರ್ಡನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ಬರ್ತಿರಬೇಕು. ಯಾಕಂದರೆ ಮನೆಯಿಂದ ಕೂತ್ಕೊಂಡು ಮಾಡ್ತಾ ಇದ್ದೀರಿ ಕೆಲಸನ, ಸೊ ನಿಮ್ಗೆ ಅದು ಗೊತ್ತಿರಬೇಕು. ಇಲ್ಲಾಂದರೆ ಟ್ರೈನಿಂಗಲ್ಲಿ ಸ್ವಲ್ಪ ಮೇ ಬಿ ಹೇಳ್ಕೊಡ್ತಾರೆ ಅವರು, ಬಟ್ ಆದರೂ ಹೇಳ್ಕೊಟ್ಟ ಮೇಲೂ ಮಾಡೋಕ್ಕೆ ಬರಲ್ಲ ಕೆಲವರಿಗೆ. ಸೊ ಆ ರೀತಿ ನಿಮಗೆ ಬಂದರೆ ಸೊ ಅದು ಒಳ್ಳೇದು. ಮೇನ್ ಅಂತಂದರೆ ಯಾಕಂದರೆ ವರ್ಕ್ ಮಾಡೋದು ನೀವು ಒಬ್ಬರೇ ಮಾಡ್ತೀರಿ ಮನೆಯಿಂದ ಕೂತ್ಕೊಂಡು. ಆ್ಯಂಡ್ ಇಲ್ಲಿ ಅಮೇರಿಕನ್ ಕ್ಲೈಂಟ್ಸ್ ಇರ್ತಾರೆ, ಅವ್ರ ಜೊತೆ ನೀವೇನು ಮಾತಾಡ್ತೀರಾ, ಹೀಗಾಗಿ ಇಂಗ್ಲೀಷ್ ತುಂಬ ಚೆನ್ನಾಗಿರಬೇಕು. ಸೊ ಇಂಗ್ಲೀಷ್ ತುಂಬ ಚೆನ್ನಾಗಿದೆ ಅಂತ ನೀವು ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸಂಬಳ ಎಷ್ಟು ಇದೆ, ಹೇಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೊಡ್ತಾ ಇದ್ದಾರೆ, ಹೇಗೆ ಅಂತ. ಇದರಲ್ಲೂ ಕೂಡ ನಿಮ್ಮದು ಸಂಬಳದ ಜೊತೆಗೂ ಕೂಡ ಮೇನ್ ಅಂತಂದು ಇಲ್ಲಿ ನೋಡಿ, ಇವ್ರು ಏನು ಹೇಳಿದ್ದಾರೆ ಇವಾಗ 700 ಅಂತ ಹೇಳಿದ್ದಾರೆ. ಇವಾಗ ನಾವು 700ನ ನಾವು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇರ್ಬೋದು ಸಂಬಳ ಅಂತ ಹೇಳ್ಬಿಟ್ಟು, ಸಂಬಳ ಎಷ್ಟಿದೆ ಅಂತ ಹೇಳಿ. ಓಕೆ, ಸೊ ಇದಕ್ಕಿಂತ ಇನ್ನು ಹೆಚ್ಚಿಂದ ಏನು ಬೇಕು. ಮತ್ತೊಂದು ನಿಮ್ಗೆ ಇಲ್ಲಿ ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ದಾರೆ. ಇದು ಸೇಲ್ಸ್ ರಿಲೇಟೆಡ್ ಇರುವಂಥ ವರ್ಕ್. ಓಕೆ, ಸೊ ಹೀಗಾಗಿ ನೀವು ಮಾಡ್ತೀವಂದರೆ ತುಂಬ ಚೆನ್ನಾಗಿರುವಂಥ ಜಾಬ್ ಇದೆ. ಇನ್ ಕೇಸ್ ನೀವು ಮಾಡ್ತಾ ಇಲ್ಲ, ನಮಗೆ ಬೇಡ, ನಮ್ಗೆ ಆಗಲ್ಲ ಅಂತಂದರೆ ಯಾರಾದರೂ ಗೊತ್ತಿರೋರಿಗೆ ಆದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಇಲ್ಲಿ ಒಂದಾಯಿತು. ಸೊ ಇವಾಗ ಇದಲ್ಲೂ ಕೂಡ ಮತ್ತೊಂದು ಈ ಒಂದು ಜಾಬ್ ಬಗ್ಗೆ ಹೇಳೋದಾದರೆ ಇದೊಂದು ನೈಟ್ ಶಿಫ್ಟ್ ಅಲೌನ್ಸ್. ಅಂದರೆ ಈ ಕೆಲಸ ನೈಟ್ ಮಾಡೋದಿರುತ್ತೆ, ಡೇ ಮಾಡೋದಿರೋದಿಲ್ಲ. ಸೊ ನೈಟ್ ಇರುತ್ತೆ, ಹೀಗಾಗಿ ನೈಟ್ ಶಿಫ್ಟ್ ಅಲೌನ್ಸ್ ಕೂಡ ಕೊಡ್ತಾ ಇದ್ದಾರೆ ಅವರು. ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸು ಮತ್ತು ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ನಿಮಗೆ ಈ ಕಂಪನಿಯಿಂದ. ಆ್ಯಂಡ್ ಇದರಲ್ಲೂ ಕೂಡ ಫಾಸ್ಟ್ ಪೇಸ್ಡ್ ಹೈ ಗ್ರೋತ್ ಎನ್ವೈರ್ಮೆಂಟ್ ವಿತ್ ಅಪರ್ಚುನಿಟೀಸ್ ಟು ಲರ್ನ್ ರ್ಯಾಪಿಡ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಅಂತಂದರೆ ನಿಮ್ಮದು ಟೈಮಿಂಗ್ ಏನಿರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ. ಸ್ವಲ್ಪ ವೆದರ್ ಇಲ್ಲಿ ತುಂಬಾ ಕೋಲ್ಡ್ ಇದೆ, ಹೀಗಾಗಿ ನಾನು ಸ್ವಲ್ಪ ಧ್ವನಿ ನಿಮಗೆ ಒಂಥರ ಕೇಳಿಸ್ತಾ ಇರ್ಬೋದು, ಐಮ್ ಸಾರಿ. ಆ್ಯಂಡ್ ಮತ್ತೊಂದು ಇಲ್ಲಿ ಮೇನ್ ಅಂತಂದರೆ ಪರ್ಮನೆಂಟ್ ಇದು ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೂಡ ಕೊಡ್ತಾ ಇದ್ದಾರೆ ಅವರು. ನೀವು ಕಂಪನಿ ಕಡೆಯಿಂದ ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ನ ಅವರೇ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಟೈಮಿಂಗ್ ಹೇಳಿದ್ದಾರೆ ಅವರು, ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನೀವು ಇಲ್ಲಿ ಅದಲ್ಲೂ 6:30ಯಿಂದ 3:30ವರೆಗೂ ನೀವು ಈ ರೀತಿ ಟೈಮಿಂಗ್ ಇರುತ್ತೆ. ಸೊ ನೀವು ಇದಕ್ಕೆ ಮಾಡ್ತೀವಿ, ನಾವು ರೆಡಿ ಇದ್ದೀವಿ ಅಂತಂದರೆ ನೀವು ಮಾಡ್ಬೋದು. ಇದು ಕಂಪ್ಲೀಟ್ಲಿ ಫ್ರೆಶ್ ಟೀಮ್ ಅವರೇ ಮಾಡ್ತಾ ಇರುವಂಥದ್ದು. ಸೊ ಇದು ತುಂಬ ಚೆನ್ನಾಗಿರುತ್ತೆ ಜಾಬ್ ಇದೆ, ಈಸಿ ಜಾಬ್ ಇರುತ್ತೆ. ಬಟ್ ನಿಮಗೆ ಸ್ವಲ್ಪ ಇಂಗ್ಲೀಷ್ ಮಾತನಾಡೋದಕ್ಕೆಲ್ಲ ಬರ್ತಿರಬೇಕು, ಬರೆಯೋಕ್ಕೆ ಮತ್ತು ಮಾತನಾಡೋದಕ್ಕೆ ಬರ್ತಿರಬೇಕು. ಸೊ ನಿಮಗೆ ಬೇಕು ಅಂತಂದರೆ ಮಾಡಿ. ಇಲ್ಲಿ ಕೆಳಗಡೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಇದನ್ನೇ ಫಿಲಪ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಕಂಟ್ರಿ. ಓಕೆ, ಇಂಡಿಯಾ ಅಂತ ಇದೆ, ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಂಡಿಯಾದಲ್ಲಿ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕು. ಒಂದು ರಿಸ್ಯೂಮ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಅದ್ರ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು, ಇದ್ದರೆ ಅದು ತೊಗೊಳ್ಳೋದಿಲ್ಲ ರಿಸ್ಯೂಮ್ನ. ಆ್ಯಂಡ್ ಇಲ್ಲೊಂದು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹ್ಯಾವ್ ಯು ವರ್ಕ್ ಇನ್ ಅ ನೈಟ್ ಶಿಫ್ಟ್, ಯಾವುದು ನೈಟ್ ಶಿಫ್ಟ್ ಏನಾದರೂ ಮೊದಲು ಮಾಡಿದ್ದೀರಾ ಅಂತ. ಎಸ್ ಅಂದವ್ರಿಗೆ ಬೇಗ ಅವ್ರು ರಿವರ್ಟ್ ಮಾಡ್ತಾರೆ, ನೋ ಅಂದವ್ರಿಗೂ ಕೂಡ ರಿವರ್ಟ್ ಮಾಡ್ತಾರೆ. ಬಟ್ ಮೇ ಬಿ ಅವರು ಮೊದಲು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡು ಮೇ ಬಿ ಮಾಡ್ಬೋದು.
ಅಂದರೆ ಕೆಲವ್ರನ್ನ ಆಲ್ರೆಡಿ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆರ್ ಯು ಕರೆಂಟ್ಲಿ ರೆಸಿಡೆಂಗ್ ನೀವು ಇಂಡಿಯಾದಲ್ಲಿ ಇದ್ದೀರಾ ಅಂತ ಎಸ್ ಅಂತ ಹಾಕಬೇಕು. ಓಕೆ, ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ತುಂಬ ಸಿಂಪಲ್ ಆಗಿರುತ್ತೆ, ಫಾರ್ಮ್ ಇದೆ. ಓಕೆ, ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಅಪ್ಲೈ ಮಾಡಿ. ಆ್ಯಂಡ್ ಇದ್ರ ಲಿಂಕನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈ ಒಂದು ಲಿಂಕನ್ನು ತೊಗೊಂಡು ನಂತರ ಇಲ್ಲಿ ಅಪ್ಲೈ ಮಾಡಿ. ಟೆಲಿಗ್ರಾಮ್ ಚಾನಲ್ ತುಂಬಾ ಸಿಂಪಲ್ ಆಗಿರುವಂಥದ್ದು. ಸುಮಾರು ಜನ ಆಲ್ರೆಡಿ ಅಲ್ಲಿ ಅಪ್ಡೇಟ್ ತೊಗೋತಾ ಇರ್ತಾರೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಜಸ್ಟ್ ಗ್ರೂಪ್ ಇರುತ್ತೆ. ಸೊ ಗ್ರೂಪಿಗೆ ನೀವು ಜಾಯ್ನ್ ಆಗಿರ್ತೀರ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಪರ್ಕಂತ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.